ಕಾವೇರಿಗಾಗಿ ತಮಿಳುನಾಡು ಖ್ಯಾತಿ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಇದುವರೆಗೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ನೀರು ಬಿಡೋದಕ್ಕೆ ಕಾವೇರಿಯಲ್ಲಿ ನೀರು ಸಹ ಇಲ್ಲ ಅಂದಿದ್ದಾರೆ. ಕುಡಿಯೋ ನೀರಿಗೆ ನಮ್ಮ ಮೊದಲ ಆದ್ಯತೆ, ಮೋಡ ಬಿತ್ತನೆಗೆ ನಿನ್ನೆ ಮನವಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮುಂದೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿಲ್ಲ, ನೀರನ್ನು ಹರಿಸೋದಕ್ಕೆ ಕಾವೇರಿ ಡ್ಯಾಮ್ನಲ್ಲಿ ನೀರಿಲ್ಲ, ಅಂದರೆ KRS ಡ್ಯಾಮ್ನಲ್ಲಿ ನೀರಿಲ್ಲ. ಹೀಗಿರುವಾಗ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಮನವಿ ಕೂಡ ಮಾಡ್ಕೊಂಡಿದ್ದಾರಂತೆ ಮೋಡ ಬಿತ್ತನೆಗೆ. ಆದರೆ ಇದರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥದ್ದು ಮಂಡ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಂಥ ಮಾತು. ಜಲಸಂಪನ್ಮೂಲ ಸಚಿವರಾಗಿರೋ ರಾಮಲಿಂಗಾರೆಡ್ಡಿ ಅವರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಕಾವೇರಿಗಾಗಿ ತಮಿಳುನಾಡು ಖ್ಯಾತಿ ವಿಚಾರವಾಗಿ ಮಾತಾಡಿದ್ದಾರೆ. ಆದರೆ ತಮಿಳುನಾಡಿಗೆ ಇದುವರೆಗೂ ಕೂಡ ನೀರು ಬಿಟ್ಟಿರುವಂಥ ಒಂದು ವಿಚಾರವಾಗಿ ನಾವು ಈಗ ಸದ್ಯ ಡ್ಯಾಮ್ನಲ್ಲಿ ನೀರಿಲ್ಲದೆ ಇರೋದ್ರಿಂದ ನಾವು ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನಾವು ಯಾವ ನೀರು ಬಿಟ್ಟಿಲ್ಲಪ್ಪ, ಅಲ್ಲಿ ನೀರೇ ಇಲ್ಲ ಬಿಡೋದಕ್ಕೆ. ನಿಮ್ಗೆ ಗೊತ್ತಲ್ಲ, ಈಗ ಅಲ್ಲಿ ಬಿಟ್ಟಿದ್ರೆ ನೀರು ನಿಮ್ಗೆ ಗೊತ್ತಾಗುತ್ತಲ್ಲ, ನೀರು ಹರಿತಾನೆ ಇಲ್ಲ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕುಡಿಯೋ ನೀರು, ಆಮೇಲೆ ಅಣೆಕಟ್ಟೆಯಲ್ಲಿ ಎಷ್ಟು ನೀರಿದೆ ಏನು ತಿಳ್ಕೊಂಡು ನಾನು ಸಬ್ಜೆಕ್ಟ್ ಮಾಧ್ಯಮದ ಗೆಳೆಯರಿಗೆ ನಾಳೆ CWRC ಮೀಟಿಂಗ್ ಇದೆ. ನಾವು ಈ ಚರ್ಚೆ ಮಾಡೋದು ಸಚಿವರು ನಿಕಟಕ್ಕೆ ಸಿಕ್ಸೋದು ಬೇಡ, ಅದು ರಾಜ್ಯದ ವಿಚಾರ. ನಾಳೆ ಇವ್ರು ಹೋಗ್ತಾರೆ ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ. ಆಮೇಲೆ ನೀರು ಹರಿತಾ ಇದೆಯಾ, ನೀರು ಹರಿತಾ ಇದೆ, ನಮ್ದಾಯ್ತಲ್ಲ ಮೊನ್ನೆ ಮೀಟಿಂಗ್ ಅಲ್ಲಿ ಸೀಕ್ರೆಟ್ ಇಶ್ಯೂ. ಆಮೇಲೆ ಪತ್ರಿಕೆಗಳೆಲ್ಲ ಬಂತಲ್ಲ, ಏನ್ ನಮ್ಮ ರಾಜ್ಯ ಸರ್ಕಾರ ಏನೇನು ಅಲ್ಲಿ ವಕಾಲತ್ ಹಾಕಿದ್ರು, ಮತ್ತು ಅವರು ಮುಂದೆ ಮಳೆ ಬರೋವರೆಗೂ ಕೂಡ ನೋಡೋಣ ಅಂತ ಮೀಟಿಂಗ್ ಮುಂದಕ್ಕೆ ಹಾಕಿದ್ದಾರೆ. ಮಳೆ ಬಂದ್ಬಿಟ್ರೆ ಯಾವ ಸಮಸ್ಯೆನೇ ಇಲ್ಲ. ನಾವು ಯಾವ ನೀರು ಬಿಟ್ಟಿಲ್ಲಪ್ಪ, ಅಲ್ಲಿ ನೀರೇ ಇಲ್ಲ ಬಿಡೋದಕ್ಕೆ.